ನಮಸ್ಕಾರ. ಅರಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳಿಗೆ ಏನನ್ನು ಕಲಿಸಬೇಕು ಈ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳಿಗೆ ಕಲಿಸಬೇಕಾಗಿರುವ ಎಲ್ಲ ಪಾಠಗಳ ಪಟ್ಟಿ ತಯಾರಿಸುವುದು ಅಸಾಧ್ಯವಾದ ಮಾತು. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವರ್ತನೆಗಳನ್ನು ರೂಪಿಸಿ ಕಲಿಸಬೇಕು. ಅವು ಸತ್ಯ, ಪ್ರೇಮ, ಕಾರಣ, ಮಾನವೀಯತೆ ಮತ್ತು ಸೌಜನ್ಯಗಳ ಆಧಾರದ ಮೇಲೆ ಕಲ್ಪಿತವಾಗಿರಬೇಕು. ಇಂದಿನ ಜೀವನಕ್ಕೆ ವೈಜ್ಞಾನಿಕ ಮನೋಭಾವನೆ ಖಂಡಿತ ಬೇಕು. ಆದರೆ ಪ್ರಸ್ತುತ ಶಿಕ್ಷಣ ವಾಸ್ತವಿಕ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕೆಂಬುದು ಕಲಿಸುತ್ತಿಲ್ಲ. ಎಲ್ಲರೂ ಅವ್ರದೇ ಆದ ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇರುವ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಮಕ್ಕಳನ್ನ ರೆಡಿ ಮಾಡ್ತಾರೆ. ಪ್ರಾಕ್ಟಿಕಲ್ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡೋದು, ಕಾಮನ್ ಸೆನ್ಸ್ ಇಂದ ಹೇಗೆ ರೆಸ್ಪಾಂಡ್ ಮಾಡೋದು, ಈ ಶಿಕ್ಷಣ ನಮ್ಮ ಮಕ್ಕಳಲ್ಲಿ ಕಾಣ್ತಾ ಇಲ್ಲ. ಮೇನ್ ಆಗಿ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್, ಮೊರಾಲಿಟಿ ಬೇಸ್ಡ್ ಎಜುಕೇಶನ್, ಮೌಲ್ಯಯುತ ಶಿಕ್ಷಣ ಇದು ತುಂಬಾ ಮುಖ್ಯ, ಇಂದಿನ ಅಗತ್ಯ ಅಂತ ಹೇಳ್ಬೋದು. ಸೊ ಒಟ್ಟಾರೆ ನಾವು ಓದಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ದುರ್ಬಲತೆಯನ್ನೇ ಕಲಿಯುತ್ತಿದ್ದೇವೆಯೇ ಹೊರತು ವ್ಯವಹಾರಿಕ ಜೀವನವನ್ನು ಎದುರಿಸುವ ಆತ್ಮಶಕ್ತಿಯನ್ನು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಿಂದ ಪಡೆಯುತ್ತಿಲ್ಲ. ನಾವು ಜೀವನದಲ್ಲಿ ಏನನ್ನೂ ಎದುರಿಸಲಾರದೆ ಪದೇ ಪದೇ ಪರಾಜಿತರಾಗುತ್ತಿರುವುದರಿಂದಲೇ ನಾವು ದುರ್ಬಲರು, ನಮಗೆ ಯಾವ ರೀತಿಯ ಸ್ವಾತಂತ್ರ್ಯವಿಲ್ಲ ಎಂದು ನಂಬುವಂತೆ ಆಗುಹೋಗಿದೆ. ಇಂದು ನಮ್ಮ ಸ್ವಂತ ಆತ್ಮಶಕ್ತಿಯಲ್ಲಿ ನಮಗೆ ನಂಬಿಕೆ ಮತ್ತೊಮ್ಮೆ ಜಾಗೃತವಾಗಬೇಕಾದ ಅನಿವಾರ್ಯತೆ ಇದೆ. ಆಗ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮತ್ತು ದೇಶದ ಸಮಾಜದ ಪ್ರಗತಿ ಎರಡೂ ಸಾಧ್ಯವಾಗುತ್ತದೆ. ಇದೆಲ್ಲವನ್ನು ಕನ್ಸಿಡರ್ ಮಾಡಿ ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು ಅನ್ನೋದು ಪೋಷಕರೇ ನಿರ್ಧರಿಸಿ. ಧನ್ಯವಾದಗಳು.